ಹಳೆ ಸರ್ಕಾರ ಕೆಟ್ಟು ನಿಂತ ಬಸ್ಸಿಗೆ ಹೊಸ ಚಾಲಕನ ನೇಮಕ. ಕೆಟ್ಟು ನಿಂತ ಬಸ್ಸಿಗೆ ಹೊಸ ಚಾಲಕ ಬಂದ ತಕ್ಷಣ ಬಹುಶಃ ಕೆಟ್ಟ ಬಸ್ಸು ಸರಿಯಾಗೋದಿಲ್ಲ. ಬಸ್ಸನ್ನೇ ಬದಲಾಯಿಸಬೇಕಾಗಿತ್ತು, ಆದ್ರೆ ಅದರ ಸಮಯ ಬಂದಿಲ್ಲ. ಆ ಕಾರಣದಿಂದ ಚಾಲಕರನ್ನ ಬದಲಾಯಿಸಲಾಗಿದೆ. ಇದರಿಂದ ಅಷ್ಟೊಂದು ಪ್ರಯೋಜನ ಆಗತ್ತೆ ಅಂತಕ್ಕಂಥದ್ದು ನನಗೆ ಅನಿಸೋದಿಲ್ಲ. ವಿಪರ್ಯಾಸ ಏನು ಅಂದ್ರೆ, ಗೃಹ ಪ್ರವೇಶದ 2ನೇ ದಿನವೇ ಚಾವಣಿ ಕುಸಿದು ಬಿದ್ದಿದೆ. ಮೊನ್ನೆ ಸಂಜೆ, ಇನ್ನು 48 ಗಂಟೆಗಳಾಗಿಲ್ಲ, ಆದರೆ ದಿನ ಮಾತ್ರ 3ನೇದಾಗಿದೆ. ಇವತ್ತು ಗೃಹ ಪ್ರವೇಶ ಆಗಿ 2 ದಿನಗಳಾಯ್ತು, ಈಗಾಗಲೇ ಚಾವಣಿ ಕುಸಿದು ಬಿಟ್ಟಿದೆ. ಈಗ ಆ ಗೃಹದಲ್ಲಿ ವಾಸ ಮಾಡೋಕ್ ಸಾಧ್ಯನಾ ಇಲ್ವಾ, ಇದರ ಪರೀಕ್ಷೆ ಆಗಬೇಕಾಗಿದೆ. ಆ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಒಗೆದು ತಮಿಳುನಾಡು ಕಡೆಗೆ ಪ್ರಯಾಣ ಮಾಡಿಬಿಟ್ಟಿದ್ದಾರೆ. ಅದರ ಜೊತೆಗೆ ಮಾನ್ಯ ಎಚ್ ಮುನಿಯಪ್ಪನವರು ಕೂಡ, ನನ್ನ ಹಿರಿತನಕ್ಕೆ ಗೌರವ ಸಿಕ್ಕಿಲ್ಲ, ಈ ಫುಡ್ ಡಿಪಾರ್ಟ್ಮೆಂಟ್ ನನಗೆ ಬೇಕಾಗಿಲ್ಲ, ಈ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರಿಯಾದ ಫುಡ್ಡೇ ಸಿಗ್ತಾ ಇಲ್ಲ ಅನ್ನೋ ಬೇಸರ ಆಗ್ಬಿಟ್ಟಿದೆ ಅವ್ರಿಗೆ. ವಿಟಮಿನ್ಸ್ ಇದ್ದಂಗಿಲ್ಲ ಅವರು ಫುಡ್ ಅಲ್ಲಿ, ಅದಕ್ಕೆ ಒಳ್ಳೆ ವಿಟಮಿನ್ ಇರ್ತಕ್ಕಂಥ ಫುಡ್ ಡಿಪಾರ್ಟ್ಮೆಂಟ್ ಬೇಕಾಗಿದೆ ಅವ್ರಿಗೆ. ಅದಕ್ಕೆ ಅವರೊಂದು ಕಡೆ ಎದ್ದು ಕುಳಿತು ಬಿಟ್ಟಿದ್ದಾರೆ. ಡಿ ಕೆ ಕಾಂಗ್ರೆಸ್, ಎಂ ಕೆ ಕಾಂಗ್ರೆಸ್. ಈ ಬಿ ಕೆ ಕಾಂಗ್ರೆಸ್ ಅದು ಪಕ್ಷ, ಡಿ ಕೆ ಕಾಂಗ್ರೆಸ್ ಅದು ವಿಧಾನಸೌಧದಲ್ಲಿ ಕುಳಿತಿದೆ, ಎಂ ಕೆ ಕಾಂಗ್ರೆಸ್ ಅದು ಕೇಂದ್ರದ್ದು. ಹೀಗೆ 3 ಗ್ರೂಪ್. ಇಲ್ಲಿನ ಪವರ್ ಸೆಂಟರ್ಗಳು ಕರ್ನಾಟಕದಲ್ಲಿ ಆ 3 ಗ್ರೂಪ್ಗಳಿದೆ. ಅದರಲ್ಲಿ ಸಣ್ಣ ಪುಟ್ಟ ಬೇರೆ ಬೇರೆ ಇವೆ ಇದ್ರೂ ಕೂಡ ಸದ್ಯಕ್ಕೆ ಬಿ ಕೆ, ಡಿ ಕೆ, ಎಂ ಕೆ ಕಾಂಗ್ರೆಸ್ಗಳು ಇಲ್ಲಿ ಪ್ರಬಲವಾಗಿ ಪವರ್ ಸೆಂಟರ್ಗಳಾಗಿ ಈಗ ಆಗ್ತಾ ಇವೆ. ಅನೇಕ ಭಾಗಗಳಲ್ಲಿ ಮಳೆ ಬಂದಿದೆ, ಮಾನ್ಸೂನು ಈಗಾಗಲೇ ಅಪ್ರೋಚ್ ಆಗ್ತಾ ಇದೆ. ಇವತ್ತು ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೇನೆ, ಹೆಣ್ಣು ಮಕ್ಕಳು ಗೊಬ್ಬರ ಸಿಗದೆ ಗೊಬ್ಬರದ ಅಂಗಡಿಗಳ ಮುಂದೆ ಕ್ಯೂನಲ್ಲಿ ನಿಂತಿದ್ದಾರೆ. ಬೀಜಗಳು ಸಿಗಬೇಕಾಗಿದೆ, ಬಿತ್ತನೆ ಕಾಲ ಬಂದಿದೆ, ಬೀಜ ಸಿಗ್ತಾ ಇಲ್ಲ, ಅದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ. ಆದ್ರೆ ಸರ್ಕಾರ ಅದರ ಬಗ್ಗೆ ಕಿಂಚಿತ್ತು ಕಾಳಜಿ ತೋರಿಸದೆ ಇದು ಜನರಿಗೆ ಅನ್ಯಾಯ ಮಾಡ್ತಾ ಇದೆ. ಅಂದ್ರೆ ಇವರಿಗೆ ಅಭಿವೃದ್ಧಿ ಮುಖ್ಯ ಅಲ್ಲ, ಅಧಿಕಾರ ಮಾತ್ರ ನಮಗೆ ಮುಖ್ಯ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಮತ್ತೊಂದು ವಿಷಯವನ್ನ ನಾನು ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರಾಭಿಮುಖವಾಗಿ ಹೊರಟರು ಅಂದ್ರೆ ಏನಿದೆ, ಉತ್ತರ ಕುಮಾರನ ಸರ್ಕಾರವಾ ಇದು? ಉತ್ತರಾಭಿಮುಖವಾದ ಸರ್ಕಾರ, ಉತ್ತರ ಕುಮಾರನ ಸರ್ಕಾರವಾ ಇದು? ಇದು ದೊಡ್ಡ ವಿಷಯ. ಬೆಂಗಳೂರಿನಲ್ಲಿ ಕಸದಿಂದ ರಸ ತೆಗೆಯೋದು. ಯಾಕೆ ಅಂತಂದ್ರೆ, ಈ ಕಸ ಎತ್ತೋದ್ರಲ್ಲಿ ಇರೋಷ್ಟು ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ ಇವ್ರಿಗೆ. 30 ವರ್ಷಗಳ ಕಾಲಕ್ಕೆ ಟೆಂಡರ್ ಕೊಡೋ ಅಂತದ್ದನ್ನು ಮಾಡ್ತಾ ಇದ್ದಾರೆ. ಟೆಂಡರ್ 30 ವರ್ಷಗಳ ಕಾಲ ಸರ್ಕಾರ ಟೆಂಡರ್ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರ ಅವಧಿಗೆ ಮಾತ್ರ ಅವ್ರು ಕೊಡ್ಲಿಕ್ಕೆ ಸಾಧ್ಯ. ಅಂದ್ರೆ ಇನ್ನು 30 ವರ್ಷ ಯಾವುದು ಸರ್ಕಾರ ಬಂದು ಏನು ಮಾಡಂಗಿಲ್ಲ, ಅವರೇ ಮಾಡ್ಕೊಂಡು ಹೋಗ್ಬಿಡುದು ಇವತ್ತೇ ಸರ್ಕಾರ. ಅಂದ್ರೆ ಇಲ್ಲಿದೆ ರಸ. ಇದಕ್ಕಾಗಿನೇ GBAಗೆ ಇಷ್ಟು ಒದ್ದಾಟ ನಡೀತಾ ಇರತಕ್ಕಂಥದ್ದು. ನನಗೆ ಆಹಾರ ಇಲಾಖೆ ಬೇಡ ಅಂದ್ರೆ ಅಲ್ಲಿ ಒಳ್ಳೆ ಆಹಾರ ಇಲ್ಲ ಅಂತ ಆಯ್ತು ಅವ್ರಿಗೆ. ಮತ್ತೆ ಜನರಿಗೆ ಅಂತ ಒಳ್ಳೆ ಆಹಾರ ಕೊಡ್ತೀರಿ ಸ್ವಾಮಿ ನೀವು ಒಳ್ಳೆ ಆಹಾರನ ಹುಡ್ಕೊಂಡು ಹೋಗ್ಬಿಟ್ರೆ ಈ ಆಹಾರ ಸರಿ ಇಲ್ಲ ಅಂತೇಳಿ ಯಾವ ಆಹಾರವನ್ನ ಜನರಿಗೆ ಕೊಡ್ತೀರಿ ನೀವು? ಅವ್ರು ಕೇಳಿದ್ದಾರೆ, ಇದು ಸಮಾಜ ಕಲ್ಯಾಣ ಇಲಾಖೆ ಕೊಡಿ ಅಂತ ಕೇಳಿದ್ದೆ ಅಂತ. ಇವತ್ತು ನಡೀತಕ್ಕಂಥ ಭಾರತ್ ಜೋಡೋ ಯುವಶಕ್ತಿ ಸಂಘಟನೆಗಳಿಗೆ 10 ಲಕ್ಷ ಒಂದೊಂದು ಕೊಡ್ತೀವಿ ಅಂತಂದ್ರೆ
ಸಾವಿರಾರು ಕೋಟಿ ಖರ್ಚು ಬರುತ್ತೆ, ಎಲ್ಲಿಂದ ತರ್ತೀರಿ? ಇದು ಸರ್ಕಾರದ ಹಣವನ್ನು ನೀವು ಕೊಡಬಾರ್ದು. ನಿಮಗೆ ಇಷ್ಟ ಇದ್ರೆ ನೀವು ಮಾಡಿ, ನಿಮ್ಮ ಪಕ್ಷದ ಬೊಕ್ಕಸದಿಂದ ಕೊಡಿ ಅವರಿಗೆ. ಈ ರೀತಿ ಮಾಡ್ಲಿಕ್ಕೆ, ಅಪವ್ಯಯ ಮಾಡ್ಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿಲ್ಲ. ನಮಗೆ ಒಂದು ದೊಡ್ಡ ಕನಸಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ಅವರ ಮೊದಲನೇ ಕನಸನ್ನ ನಾನು ಬೆಂಬಲಿಸ್ತೇನೆ. ಆದ್ರಿಂದ ಇದು ಎಷ್ಟು ಮುಂದೆ ಹೋಗ್ತದೋ, ಎಷ್ಟು ದಿನ ಉಳಿತದಂತೂ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ನಿಮ್ಮ ನಾಯಕತ್ವದ ಕೊರತೆ ದೇಶದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ನಿಮ್ಮ ನಾಯಕತ್ವಕ್ಕೆ ನಾನು ನೋಡಿದೆ, ಈಗ ನೀವು ಮಂತ್ರಿಗಳು ಕೊಡ್ತಾ ಇರ್ತಕ್ಕಂಥದ್ದು, ಈ ಕುಟುಂಬ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು, ಇದು ಹೇಗೆ ಅಂತಂದ್ರೆ, ಈಗಾಗಲೇ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಗನನ್ನ ಪ್ರಥಮ ಬಾರಿಗೆ ಕರ್ಕೊಂಡು ಹೋಗಿ ಡೆಲ್ಲಿಗೆ ರಾಹುಲ್ ಗಾಂಧಿ ಅವರಿಗೆ ಪರಿಚಯ ಮಾಡಿ ಅಲ್ಲಿಂದ ವಾಪಸ್ ಕರ್ಕೊಂಡು ಬಂದು ಮಂತ್ರಿ ಮಾಡಿಸಿದ್ರು. ಇದು ಹೆಂಗೆ ಕಾಣುತ್ತೆ ಅಂತಂದ್ರೆ, ಸರ್ಕಾರಿ ಕೆಲಸದಲ್ಲಿದ್ದವರು ಮನೆಯಲ್ಲಿ ಏನಾದ್ರೂ ತೊಂದರೆ ಆದಾಗ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಈ ಕೆಲಸ ಕೊಡ್ತಕ್ಕಂಥ ಪದ್ಧತಿ ಸರ್ಕಾರದಲ್ಲಿ ಏನಿದೆಯೋ, ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕಳ್ಕೊಂಡ ಕಾರಣಕ್ಕೆ ಅನುಕಂಪದ ಮೇಲೆ ಅವರಿಗೆ ಅನುಕಂಪದ ಆಯ್ಕೆ ಮಾಡಿ ಮುಖ್ಯಮಂತ್ರಿಯನ್ನ ಕೊಟ್ಟಂತಾಗಿದೆ. ಇದರಿಂದ ಏನು ಸಮಾಜಕ್ಕೆ ಕೊಡುಗೆ ಆಗಲ್ಲ. ಯಾಕೆಂದ್ರೆ ಅನುಭವದ ಕೊರತೆ ಜನರಿಗೆ ತೊಂದರೆ ಆಗತ್ತೆ. ಮಾನ್ಯ ಸಿದ್ದರಾಮಯ್ಯನವರು 80ರ ದಶಕದಲ್ಲಿ ಪ್ರಥಮವಾಗಿ ಶಾಸಕರಾದವರು. ಅನುಭವದ ಮೇಲೆ ಅವರು ಇವತ್ತು 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ರು. ಅವರು ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಒಂದಷ್ಟು ಜನರಿಗೆ ಅನುಕೂಲವೂ ಆಗಿದೆ ಅನ್ನೋದನ್ನ ಒಪ್ಪಬಹುದು. ಆದ್ರೆ ಅನುಭವವೇ ಇಲ್ಲದಿದ್ದವ್ರನ್ನ ತಂದು ಅಂತದ್ರ ಮೇಲೆ ಕುಳಿಸಿದ್ರೆ, ನೀವು ಸ್ಥಾನ ಕೊಟ್ರೆ ಅದರಿಂದ ಏನೂ ಆಗೋದಿಲ್ಲ. ಇದು ಅಚಾತುರ್ಯವೇ ಹೆಚ್ಚು ಆಗ್ತದೆ.